ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ನ ಕಟ್ಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಬೇರೆ ಮೆಥಡ್ ತಿಳಿಸ್ಕೊಡ್ತೀನಿ, ಯಾಕಂದರೆ ನಾನು ಡೈಲಿ ವೀಡಿಯೋಸ್ದಲ್ಲಿ ಹಾಕುವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಒಂದೇ ಸರಿನೇ ಕಟ್ ಮಾಡ್ತಿದ್ದೆ. ಆ ಥರನೂ ತಿಳಿಸ್ಕೊಡ್ತಿದ್ದೆ, ಅದು ಕೂಡ ಈಸಿ ಮೆಥಡ್ ಆಗ್ತಿತ್ತು. ಬಟ್ ಇದನ್ನು ಒಬ್ಬೊಬ್ಬರು ಎರಡು ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಬೇರೆ ಬೇರೆ ಥರ ತೆಗಿತಿರ್ತಾರೆ. ಆ ಥರನೇ ಈ ವಿಡಿಯೋದಲ್ಲಿ ಒಂದು ಸರಿ ಕಲಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ವಿಡಿಯೋ ಈಸಿ ಆಕೈತಿ ಅದನ್ನು ನೀವು ನೋಡ್ಕೊರಿ. ಇದನ್ನು ಸಹ ತುಂಬ ಈಸಿ ಆಗೈತಿ. ಪ್ಲೇನ್ ಬ್ಲೌಸನ್ನ ನಾವು ಒಂದು ಸರಿ ನೀಟಾಗಿ ಕಟ್ಟಿಂಗ್ನ ನೋಡ್ಕೊಂಡ್ರೆ ನಡಿತೈತಿ. ನಮ್ಗೆ ಎರಡೂ ಮೆಥಡನ್ನು ಕರೆಕ್ಟು, ಎರಡೂ ಮೆಥಡನ್ನು ಸೇಮ್ ಬರ್ತಾವೆ. ನೀವು ಸ್ಟಾರ್ಟಿಂಗ್ ಹೊಲಿತಿದ್ರೆ ನೋಡಿರಿ, ಎರಡೂ ಮೆಥಡನ್ನು ಫಸ್ಟ್ ಟ್ರೈ ಮಾಡಿರಿ. ನಿಮ್ಗೆ ಯಾವ ಮೆಥಡ್ ಈಸಿ ಆಕೈತಿ ಆ ಮೆಥಡನ್ನು ನೀವು ಫಾಲೋ ಅಪ್ ಮಾಡಿರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಪ್ಲೇನ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನೀವು ಫಸ್ಟ್ ತೊಗೊಳ್ಳುವಾಗನೇ ಸ್ವಲ್ಪ ನೋಡಿರಿ, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅಂದರೆ ಇವಾಗ ಕರೆಕ್ಟಾಗಿ ಸ್ವಲ್ಪ ದೊಡ್ಡ ಬಟ್ಟೆ ಇರೋದನ್ನ ತೊಗೋರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಪ್ಯಾಚ್ ವರ್ಕ್ ಮಾಡೋಕ್ಕೆ ಬರೋಂಗಿಲ್ಲ, ಬ್ಲೌಸ್ ಕೆಡ್ತಿರ್ತಾವೆ. ಹಂಗಾಗಿ ಸ್ವಲ್ಪ ಅಂದ್ರೆ 1 ಮೀಟ್ರ್ ಇಲ್ಲ 90 ಸೆಂಟಿಮೀಟ್ರ್ ಇರೋಂಥದ್ದು ಬ್ಲೌಸ್ ಪೀಸ್ನ ತೊಗೋರಿ. ನಾವು ಏನಾದರೂ 70 ಇಲ್ಲ 75 80 ಸೆಂಟಿಮೀಟ್ರ್ ಬ್ಲೌಸ್ ಇರ್ತಾವಲ್ಲ ಅವ್ನು ತೊಗೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡೋಕೆ ಸ್ವಲ್ಪ ಅವರು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ರೆ ಅಡ್ಜಸ್ಟ್ ಮಾಡೋಕೆ ಕಷ್ಟ ಆಕೈತಿ. ಹಾಗಾಗಿ ಮೊದಲು ಬ್ಲೌಸ್ ಪೀಸ್ನ ಅಳತೆ ಮಾಡ್ಕೊಂಡು ನೋಡಿ ಆಮೇಲೆ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿರಿ. ಬನ್ನಿ ನೋಡಿರಿ, ಅಳತೆ ಬ್ಲೌಸಲ್ಲಿ ನಾನು ಅಳತೆ ಮಾಡ್ತಾನೆ ತೋರಿಸ್ತಾ ಹೋಗ್ಬಿಡ್ತೀನಿ, ಹಂಗಾದ್ರೆ ನಿಮ್ಗೆ ಕಟ್ಟಿಂಗಿಗೆ ಈಸಿ ಆಕೈತೆ ಅಂತೇಳಿ. ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತ ನೋಡ್ಕೊರಿ. ನೋಡಿರಿ, ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು 8.5 ಐತಿ. ನಾವು 2 ಇಂಚು ಎಕ್ಸ್ಟ್ರಾ ಇಡಬೇಕು, 10.5 ಇಂಚನ್ನ ಇಡಬೇಕಂದ್ರೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು ಪ್ಲಸ್ ಮಾಡ್ಕೊಂಡು 10.5 ಇಂಚನ್ನ ನಾವೀಗ ಚೆಸ್ಟ್ ಮೆಜರ್ಮೆಂಟ್ನ ಇಡಬೇಕು. ನೋಡಿರಿ, ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ನೋಡಿರಿ, ಚೆಸ್ಟ್ ಮೆಜರ್ಮೆಂಟು ಫಸ್ಟ್ ತೊಗೋರಿ. ಇಲ್ಲಿಂದ ಇಲ್ಲಿಗೆ 10.5 ಇಂಚು, 8.5 ಇಂಚು ರೆಡಿ ಇರೋದೈತಿ. 2 ಇಂಚು ಎಕ್ಸ್ಟ್ರಾ ತೊಗೋಬೇಕು, 10.5 ಇಂಚು ಇಲ್ಲಿಗೆ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫಸ್ಟ್ ಈಸಿಯಾಗಿ ಕಲಿತಾ ಹೋಗ್ರಿ, ಹಂಗಾದ್ರೆ ನಮ್ಗೆ ಕಟ್ಟಿಂಗ್ ಕಷ್ಟ ಆಗಂಗಿಲ್ಲ. ನೋಡಿರಿ, ಇವಾಗ ಬ್ಲೌಸು ರೆಡಿ ಇರೋದು 12 ಇಂಚ್ ಐತಿ. ಬಟ್ ಅವ್ರು 1 ಇಂಚು ಬ್ಲೌಸು ರೆಡಿ ಉದ್ದಾನೆ 1 ಇಂಚ್ ಎಕ್ಸ್ಟ್ರಾ ಇಡ್ರಿ ಅಂತ ಹೇಳಾರ. ಹಂಗಾಗಿ ನಾನು ರೆಡಿ ಇರೋದು 13 ಅಂತ ಕನ್ಸಿಡರ್ ಮಾಡಾಕೊಂತೀನಿ. 2 ಇಂಚು ಎಕ್ಸ್ಟ್ರಾ ತೊಗೊತೀನಿ ಇಲ್ಲಿ ಫೋಲ್ಡ್ ಮಾಡೋದಕ್ಕೆ, ಬ್ಯಾಕ್ ಪಾರ್ಟ್ಗೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ರೆಡಿ ಇರೋದು 13 ಇಂಚ್ ಐತಿ, 15 ಇಂಚು ತೊಗೊಳಕತ್ತೀನಿ, 2 ಇಂಚು ನಾನು ಪ್ಲಸ್ ಮಾಡ್ಕೊಳಕತ್ತೀನಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 15 ಇಂಚನ್ನ ತೊಗೊತಾ ಇದ್ದೀನಿ. ತೊಗೊಂಡು ಒಂದು ಮಾರ್ಕ್ ಮಾಡ್ಕೊರಿ. ಫಸ್ಟ್ ಇವಾಗ ಇದು ಬ್ಯಾಕ್ ಪಾರ್ಟ್. ಫಸ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿರಿ, ಇವಾಗ ಇಲ್ಲಿಂದ ಇಲ್ಲಿಗೆ 8.5 ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊರಿ. ಇದನ್ನು ನೋಡಿರಿ, 2 ಇಂಚು ನೆಕ್ ಬಿಡುತ್ತೆ. ನೆಕ್ಸ್ಟು ಭುಜ 3 ಇಂಚ್ ಇಡ್ರಿ. ಆರ್ಮೂಲು 5 ಇಂಚ್ ಇಡ್ರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಶೇಪ್ ತೆಗೀರಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಂದು ನೆಕ್ಕಿನ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ನೋಡಿರಿ, ಈ ರೀತಿ ಟೇಪ್ ಹಿಡ್ಕೊಂಡು ಟೇಪ್ನ ಫೋಲ್ಡ್ ಮಾಡಿರಿ. ನಿಮಗೆ ಎಲ್ಲಿಗೆ ಬರ್ತೈತೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಕೈತಿ. 9 ಇಂಚ್ ಐತಿ. ಇಲ್ಲಿಂದ 9 ಇಂಚಿಗೆ ಒಂದು ಮಾರ್ಕ್ನ ಮಾಡಿರಿ.
ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಶೇಪ್ ತೆಗೀರಿ. ನೋಡಿರಿ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಿರ್ತೀವಿ ಅಂತಂದ್ರೆ ಇಲ್ಲಿ ರೌಂಡಾಗಿ ಏನಾರ ನಾವು ಶೇಪ್ ತೆಗಿಯೋತ್ನಾಗ ಮಾರ್ಕಿಂಗ್ ಏನು ಮಾಡ್ತೀವಿ ತುಂಬ ಪೂರ್ತಿಯಾಗಿ ಹಿಂಗೆ ಹೊರಗಡೆ ಮಾಡ್ಕೊತಾ ಇರ್ತೀವಿ. ಈ ಲೈನ್ ಹೊರಗಡೆ ಏನಾದರೂ ಮಾಡ್ಕೊಂಡ್ರೆ ನೆಕ್ ಭಾಳ ಅಗಲ ಬರ್ತೈತಿ, ನೀಟಾಗಿ ಕಾಣಂಗಿಲ್ಲ. ಮತ್ತು ಕೆಲವೊಂದು ಜನಕ್ಕೆ ಪೂರ್ತಿಯಾಗಿ ಭುಜ ಜಾಸ್ತಿ ಏನು ಇಂಥ ಭುಜ ಜಾರ್ತಿರ್ತೈತಿ. ಅದು ಯಾಕೆ ಜಾರ್ತೈತಿ ಅಂತಂದ್ರೆ ನಾವಿಲ್ಲಿ ಸ್ಟಿಚ್ ಮಾಡುವಾಗ ಏನು ಮಾಡ್ಕೋತೀವಿ ಅಂತಂದ್ರೆ ಹೊಲಿಗೆನ ಈ ಥರ ಹಾಕ್ಕೊಂಬಿಡ್ತೀವಿ, ಈ ರೀತಿ ಹಾಕ್ಕೋಬಾರ್ದು. ನೀಟಾಗಿ ನೋಡಿರಿ ಇಲ್ಲಿ ಸ್ವಲ್ಪ ನಮ್ಗೆ ನೆಕ್ ಹತ್ರ ಏನೋ ಡೌನ್ ಆಗಬೇಕು, ಡೌನ್ ಆಗಿ ಈ ರೀತಿ ಹಾಕಬೇಕು. ಈ ರೀತಿ ನಾವು ಈ ಹೊಲಿಗೆ ಹಾಕಿತ್ತಂದ್ರೆ ಇಲ್ಲಿ ನೆಕ್ಕಿಗೆ ಗ್ರಿಪ್ ಸಿಗ್ತೈತಿ, ಕರೆಕ್ಟಾಗಿ ಕೂಡ್ತೈತಿ. ಕಸಿ ಹಚ್ತಿರ್ತಾರೆ, ಕಸಿ ಹಚ್ಚಿದ್ರೆ ಓಕೆ, ಏನು ಮಿಸ್ಟೇಕ್ ಆಗಂಗಿಲ್ಲ. ಬಟ್ ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ಗೆ ಯಾರು ಕಸಿ ಹಚ್ಕೊಳ್ಳೋಕೆ ಇಷ್ಟಪಡೋಂಗಿಲ್ಲ, ಹಂಗೆ ಪ್ಲೇನಾಗಿ ಹೊಲಿಸ್ತಿರ್ತಾರೆ. ಅಂಥವ್ರಿಗೆ ಇಲ್ಲಿ ಭುಜ ಜಾರ್ಲಾರ್ದಾಗ ನಾವು ಸ್ಟಿಚ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಾವು ಹೊಲಿಗೆನ ನೀಟಾಗಿ ಸ್ಟಿಚ್ ಮಾಡುವಾಗ ಈ ರೀತಿ ಅಂದರೆ ಇಲ್ಲಿ ಏರಿಕೆ ಕ್ರಮದಾಗ ಅಂದರೆ ಈ ಥರ ನೀಟಾಗಿ ಹಾಕ್ಕೋಬೇಕು, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಹತ್ರ ನಮಗೆ ಒಂಚೂರು ಇಲ್ಲಿ ಬಟ್ಟೆ ಒಳಗಡೆ ಆಗ್ಬೇಕು, ಆ ರೀತಿ ನಾವು ಹೊಲಿಗೆ ಹಾಕ್ಕೊಂಡ್ರೆ ಇಲ್ಲಿ ಗ್ರಿಪ್ ಸಿಗ್ತೈತಿ, ಇದು ನೀಟಾಗಿ ಕೊಡ್ತೈತಿ. ಮತ್ತು ನೆಕ್ಸ್ಟ್ ಎಲ್ಲಿ ತಪ್ಪು ಮಾಡಿರ್ತೀವಿ ಅಂತಂದ್ರೆ ಆರ್ಮೋಲ್ ಶೇಪ್ ತೆಗಿಯುವಾಗ ನಾವು ತಪ್ಪು ಮಾಡಿರ್ತೀವಿ, ಹಂಗಾಗಿ ನಮ್ಗೆ ಏನಾಕೈತಿ ಭುಜ ಜಾರ್ತಿರ್ತೈತಿ. ಇಲ್ಲಿ ನಾವು ಶೇಪ್ ಏನಾದರೂ ಇದು ಪೂರ್ತಿ ಒಳಗಡೆ ಹಾಕ್ಕೊಂಡ್ವಿ ಅಂತ ಅನ್ಕೋರಿ, ಬ್ಯಾಕ್ ಪಾರ್ಟ್ ನಮ್ಗೆ ಇಲ್ಲಿ ಟೈಟ್ ಬರ್ತೈತಿ. ಟೈಟ್ ಬಂದ ತಕ್ಷಣ ನಮ್ಗೆ ಅಲ್ಲಿ ನೆಕ್ ಹತ್ರನೂ ಪ್ರಾಬ್ಲಮ್ ಆಕೈತಿ, ಅಲ್ಲಿ ನೀಟಾಗಿ ಕೂಡಂಗಿಲ್ಲ. ಮಾರ್ಕಿಂಗ್ನ ನಾವು ಕರೆಕ್ಟಾಗಿ ಮಾಡೋದನ್ನ ಫಸ್ಟ್ ಕಲಿಬೇಕು. ನೀಟಾಗಿ ಮಾರ್ಕಿಂಗ್ ಮಾಡೋದು ಕಲಿತು ಅಂತಂದ್ರೆ ನಮ್ಗೆ ಬ್ಲೌಸ್ ಕಟ್ಟಿಂಗು ತುಂಬ ಈಸಿ ಆಕೈತಿ. ಇವಾಗ ಟಕ್ಸ್ ಪಾಯಿಂಟ್ ಇಡ್ರಿ, ಶೋಲ್ಡ್ರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ನ 4 ಇಂಚ್ಗೆ ಇಡ್ರಿ. ನೋಡ್ರಿ ಇದು ನೆಕ್ ಬಿಡ್ತು, ಇಲ್ಲಿಂದ ಇಲ್ಲಿಗೆ ನೆಕ್ ಲೆಂತ್ ತೊಗೊಂಡಿನಿ. ಇದು ಭುಜ, ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ತೊಗೊಂಡಿದ್ದೀನಿ, ಅಂದರೆ ಕೊಂಕಳಿನ ಉದ್ದ ಎಷ್ಟೈತಿ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿಂದ ಇಲ್ಲಿಗೆ 8.5 ಈ ಮಾರ್ಕ್ ರೆಡಿ ಇರೋದು. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತೇಳಿ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ನಾನು ಫಸ್ಟು ಇದನ್ನ ಕಟ್ಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನೋಡ್ರಿ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ನೆಕ್ ಹತ್ರ ಒಂದು ಮಾರ್ಕ್ ಮಾಡ್ಕೊಂಡು ಈ ಬ್ಯಾಕ್ ಪಾರ್ಟ್ ತೆಗೀರಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫ್ರಂಟ್ ನೆಕ್ ಲೆಂತ್ 6.5 ಇಂಚ್ ಐತಿ. 6.5 ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ. ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲು 5 ಇಂಚ್. ಇಲ್ಲಿಂದ ಇಲ್ಲಿಗೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ನ ಒಳಗಡೆ ತೆಗೀರಿ. ಇದನ್ನು ನಮ್ಮದು ಮಾರ್ಕಿಂಗ್ ಕಟ್ಟಿಂಗು ಈ ಶೇಪ್ಗೆ ಬರುತ್ತೆ. ಇದು ನಾನು ನಿಮಗೆ ಆರ್ಮೋಲು ಎಷ್ಟು ಉದ್ದ ಬರ್ತೈತಿ ಅಂತ ಅನ್ನೋದಕ್ಕೆ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಇದು ನಮಗೆ ಇವಾಗ ಪ್ರೆಸೆಂಟ್ ನಾವು ಕಟಿಂಗ್ ಮಾಡ್ಕೊಬೇಕಾಗಿರೋ ಮಾರ್ಕ್ ಇದು ನಮ್ಮದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 8.5 ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ನಾವು ಕಾಜಾಪಟ್ಟಿ ಮತ್ತು ಇದು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ನ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ನೋಡ್ರಿ
ನೆಕ್ ಹತ್ರ ನಮ್ಗೆ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿ ಎಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಂಡ್ರೆ ಅಂತ ನೋಡ್ಕೋಬೇಕು. ನೋಡಿರಿ 3.5 ಇಂಚ್ಗೆ ಇಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಯಾರ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಹತ್ರ ಆರ್ಮೋಲ್ ಹತ್ರ 5.5 ಇಂಚ್ಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿದ್ದಾರೆ. ನೋಡಿರಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡ್ರಿ, 4.5 ಇಡ್ರಿ ಒಂದು ಸೈಡ್ 6.5ಗೆ ಮಾರ್ಕ್ ಮಾಡ್ಕೊರಿ. ನೋಡಿರಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮುಗೀತು, ಮಾರ್ಕಿಂಗ್ ಮುಗೀತು. ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 2.5 ಇಂಚ್ಗೆ ಉದ್ದ ತಗೋರಿ. ಮತ್ತು ಈ ಸೈಡ್ 1/2 ಇಂಚು, ನೆಕ್ಸ್ಟ್ ಈ ಸೈಡ್ 1/2 ಇಂಚ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 2.5 ಇಂಚ್ಗೆ ತಗೋರಿ ಉದ್ದಾನ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟು 4 ಇಂಚಿಗೆ ತಗೋರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4.5 ಇಂಚ್ಗೆ ತಗೋರಿ. ಇವು ಟಕ್ಸ್ ಪಾಯಿಂಟು ಒಂದು 1/2 ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ನೋಡ್ರಿ ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ನೋಡ್ಕೊರಿ. ಒಂದು ಸೈಡು 3 ಇಂಚ್ ಇರಬೇಕು, ಇನ್ನೊಂದು ಸೈಡು 3.5 ಇಂಚ್ ಇರಬೇಕು. ಇದು ಕರೆಕ್ಟಾಗಿ ಐತಿ, ಬಟ್ಟೆ ಕರೆಕ್ಟಾಗಿ ಬಂದೈತಿ. ಇದು ಒಂದು ಕ್ರಾಸ್ ಬೆಲ್ಟ್ ಆಗ್ತೈತಿ. ನಾನು ಇದಕ್ಕೆ ಇನ್ನೊಂದು ಕ್ರಾಸ್ ಬೆಲ್ಟು ಬಟ್ಟೆನೂ ಅಟ್ಯಾಚ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ ತೋಳಿಂದು ಫೋಲ್ಡಿಂಗ್ ತೋರಿಸ್ಕೊಡ್ರಿ ಅಂತಂದು ಕೇಳಿದ್ರಿ. ಒಂದು ಫೋಲ್ಡು ಈ ರೀತಿ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಫೋಲ್ಡು. ನೆಕ್ಸ್ಟ್ ಇವಾಗ ತೋಳಿಂದು ಬಿಡುತ್ತೆ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. 7.5 ಇಂಚ್ ಐತಿ. ನಮಗೆ 8.5 ಇಂಚು ಬರಬೇಕು. ಹಂಗಾಗಿ ಒಂಚೂರು ನಾವು ಬಟ್ಟೆನ ಎಕ್ಸ್ಟ್ರಾ ಹಚ್ಕೋಬೇಕು. ಬಟ್ಟೆ ಕಡಿಮೆ ಬರ್ತೈತಿ. ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ನ ನಾವು ಸ್ಟಿಚ್ ಮಾಡುವಾಗ ಬಟ್ಟೆ ಕಡಿಮೆ ಬಂದೇ ಬರ್ತೈತಿ. ನೋಡಿರಿ ಇಲ್ಲಿಂದ ನೋಡಿರಿ ಬಟ್ಟೆನ ಅಟ್ಯಾಚ್ ಮಾಡಿರಿ. ಒಂಚೂರು ನಿಮ್ಗೆ ಕಡಿಮೆ ಎಷ್ಟು ಬೀಳ್ತೈತೆ ನೋಡಿರಿ ಅಷ್ಟು ಬಟ್ಟೆನ ಅಟ್ಯಾಚ್ ಮಾಡಿರಿ. ನೆಕ್ಸ್ಟ್ ಕಟ್ಟಿಂಗ್ ಮಾಡ್ಕೊಳಕ್ಕಿಂತ ಈ ರೀತಿ ಮೆಥಡ್ ಫಾಲೋ ಮಾಡಿದರೆ ಈಸಿ ಆಗುತ್ತೆ ಅಂತೇಳಿ ನಾನು ಈ ರೀತಿ ತಿಳಿಸ್ಕೊಡಾತೀನಿ. ಇಲ್ಲ ನೀವು ಬಟ್ಟೆನ ಅಟ್ಯಾಚ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡ್ಕೋತೀರಿ ಅಂತಂದ್ರೆ ಆ ರೀತಿ ಆದ್ರೆ ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ ನಮಗೆ ಫಸ್ಟು ತೋಳಿನ ಉದ್ದ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ತೋಳಿನ ಉದ್ದ 4 ಇಂಚ್ ಐತಿ. ನಾವು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 1.5 ಇಂಚು ಎಕ್ಸ್ಟ್ರಾ ತೊಗೋರಿ. ಇಲ್ಲಿ ಫೋಲ್ಡಿಂಗ್ ಸ್ವಲ್ಪ
ಬಟ್ಟೆ ಒಂಚೂರು ಜಾಸ್ತಿ ಮಡ್ಚಿದ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣ್ತೈತಿ. ಹಂಗಾಗಿ 1.5 ಇಂಚು ಉದ್ದ ತೊಗೋರಿ. 4.5 ಇಂಚು 4 ಇಂಚು ತೋಳಿನ ಉದ್ದ 1.5 ಇಂಚು ಎಕ್ಸ್ಟ್ರಾ ತೊಗೋರಿ. 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋರಿ. ನೆಕ್ಸ್ಟ್ ಇವಾಗ ನಾವು ತೋಳಿನ ಬಿಡ್ತನ್ನ ಯಾವ ರೀತಿ ತೊಗೋಬೇಕು ಅಂತಂದ್ರೆ, ನಾವು ಬ್ಲೌಸ್ಗೆ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು ಎಷ್ಟು ಇಟ್ಟಿವಿ, 8.5 ಇಟ್ಟಿವಿ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ಇಟ್ಟಿವಿ ಅಂತಂದ್ರೆ 10.5 ಇಂಚನ್ನ ನಾವು ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ಇಟ್ಟಿವಿ. ನಾವು ಅದರೊಳಗೆ 2 ಇಂಚು ಮೈನಸ್ ಮಾಡ್ಕೊಂಡು ತೊಗೋಬೇಕು. ಎಷ್ಟು ಇಂಚ್ ಬರ್ತೈತಿ? 8.5 ಬರ್ತೈತಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ 8.5 ಒಂದು ಮಾರ್ಕ್ ಮಾಡ್ಕೊರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಿಡಿಯೋ ಪಾಸ್ ಮಾಡಿ ಆದರೂ ನೋಡ್ಕೊರಿ. ಫಸ್ಟ್ನೇ ಸರಿ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಕಿರ್ತೈತಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿರಿ, ಇಲ್ಲಿಂದ 8.5 ಆಕೈತಿ. ಕರೆಕ್ಟ್ ಬಟ್ಟೆ ಕರೆಕ್ಟ್ ಇತ್ತಂದ್ರೆ 8.5ನ ತೊಗೋರಿ. ಇಲ್ಲಿ ನಾವೇನಾದರೂ ಅಟ್ಯಾಚ್ ಮಾಡಬೇಕು ಅಂತಂದ್ರೆ ನೀವು ಅಟ್ಯಾಚ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ತೊಗೋರಿ. ನಾನು ಸುಮ್ಮನೆ ಇಲ್ಲಿ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹಂಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊತೀನಿ ನಾನು, ಯಾಕಂದರೆ ಇಲ್ಲಿ ಬಟ್ಟೆ ಹಚ್ಚೋಕೆ ಹೋಗ್ತೈತೆ ಅಂತೇಳಿ. ಇದೇನು ಕನ್ಸಿಡರ್ ಇಲ್ಲ, ಇಲ್ಲಿ ಬಟ್ಟೆ ಒಳಗಡೆ ಹೋಗ್ತೈತಿ ಅನ್ನೋದಕ್ಕೆ ನಾನು ತೋರ್ಸಕತ್ತೀನಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿಂದ ಇಲ್ಲಿಗೆ ಬಟ್ಟೆ ಎಷ್ಟು ತೊಗೋಬೇಕಂದ್ರೆ 8.5ನೇ ತೊಗೋಬೇಕು. ರೆಡಿ ಇರೋದು ಕರೆಕ್ಟಾಗಿ ತೊಗೊಂಡ್ರೆ ತೋಳಿಂದು ಬಿಡ್ತಾ ನಮ್ಗೆ ಕರೆಕ್ಟಾಗಿ ಬರ್ತೈತಿ. ನಾನು 9 ತೊಗೊಂಡಿದ್ದೀನಿ. ನಾನು 9 ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಇಲ್ಲಿ ಈ 4 ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಹಂಗಾಗಿ ನಾನು 9 ಇಂಚನ್ನ ತೊಗೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿರಿ, ನೆಕ್ಸ್ಟ್ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ನೆಕ್ಸ್ಟ್ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ತೋಳಿನ ಶೇಪ್ನ ಹಾಕ್ರಿ. ನೆಕ್ಸ್ಟ್ ಇಲ್ಲಿಂದ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು 2ನೇ ಶೇಪ್ನ ಮಾರ್ಕ್ ಮಾಡಿರಿ. ನೋಡಿರಿ, ತುಂಬ ಈಸಿ ಮೆಥಡ್ ಇದು. ನೆಕ್ಸ್ಟ್ ನಾವು ಬೇಕಾದರೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ ಕರೆಕ್ಟಾಗಿ ನಾವು ತೋಳಿನ ಶೇಪ್ ಹಾಕಿವೇನಿಲ್ಲ ಅಂತೇಳಿ. ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸ್ ತೊಗೊಂಡು ಒಂದು ಸಾರಿ ನೋಡಿರಿ ಕರೆಕ್ಟಾಗಿ ಐತೇನಿಲ್ಲ ಅಂತೇಳಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಭುಜಾನ ಕರೆಕ್ಟಾಗಿ ಭುಜದ್ದು ಸ್ಟ್ರೇಟಾಗಿ ತೊಗೊಂಡು ಇಲ್ಲಿ ಇಟ್ಕೋರಿ. ಇಟ್ಕೊಂಡು ಈ ರೀತಿ ನೋಡ್ಕೊರಿ. ಇಲ್ಲಿಂದ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರ್ತೈತಿ. 2 ಇಂಚು ಎಕ್ಸ್ಟ್ರಾ. 2 ಇಂಚ್ ಅದಕ್ಕೆ ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ನೋಡಿರಿ. ಕರೆಕ್ಟಾಗಿ ಐತಿ. ನಂದು ಇಲ್ಲಿ ಅರ್ಧ ಇಂಚು ಯಾಕೆ ಎಕ್ಸ್ಟ್ರಾ ಬಂದೈತಿ ಅಂತಂದರೆ, ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಾನು, ಹಂಗಾಗಿ ಬಂದೈತಿ. ಕರೆಕ್ಟಾಗಿ ಐತಿ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ, ಇಷ್ಟು ನಾವು ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು. ಇದು ತೋಳಿನ ಕಟಿಂಗ್. ನೆಕ್ಸ್ಟ್ ಇವಾಗ ಈ ಬಟ್ಟೆಯಲ್ಲಿ ನಾನು ಕಸಿ ಮತ್ತು ಪೈಪಿಂಗಿಗೆ ಯೂಸ್ ಮಾಡ್ಕೋತೀನಿ. ನಾನು ಪೈಪಿಂಗನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಕಟಿಂಗಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನಂಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಅರ್ಥ ಆಯ್ತು ಅನ್ಕೊಂತಿದ್ದೀನಿ ನಾನು, ಯಾಕಂದ್ರೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಏನಾದರೂ ಡೌಟ್ ಬಂತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಖಂಡಿತ ನಿಮಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.